ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಚಂದನ ಇಂಗ್ಲೀಷ್ ಅಕಾಡೆಮಿ ಕಡೆಯಿಂದ ಒಂದು ಒಳ್ಳೆ ಬಂಪರ್ ಆಫರ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದೇನು ಅಂತ ನೀವು ತಿಳ್ಕೊಬೇಕು ಅಂದರೆ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಎಲ್ಲರಿಗೂ ತುಂಬ ಹೃದಯವಾದಂಥ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಈ ಒಂದು ಅಕಾಡೆಮಿಗೆ ನಾನೇನು ಸೇರಿಕೊಂಡಿದ್ನಲ್ಲ, ನಾನು ಜಾಯಿನ್ ಆದಾಗಿರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನನ್ನ ವರ್ಕ್ ಆಗಿರ್ಬೋದು ಎಲ್ಲನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ನಿಮ್ಮ ಕಡೆಯಿಂದ. ಹಾಗಾಗಿ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೆಕೆಂಡ್ನೇದು ಬಂದುಬಿಟ್ಟು ಚಂದನ ಮ್ಯಾಮ್ಗೆ. ಸೊ ಅವ್ರಿಗೂ ಕೂಡ ಅಷ್ಟೇ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿನದಿಂದ ನಮಗೆ ಸಪೋರ್ಟ್ ಮಾಡಿಕೊಂಡು ಕೆಲಸನ ಕೊಟ್ಟು ಆ್ಯಂಡ್ ಅದ್ರ ಬಗ್ಗೆ ಇಂಟ್ರೆಸ್ಟ್ನ ಎಲ್ಲರಿಗೂ ಕ್ರಿಯೇಟ್ ಮಾಡ್ತಾ ಒಂದು ನಾಲೆಜ್ನ ಒಂದು ವಿದ್ಯೆನ ಎಲ್ಲರಿಗೂ ಕೊಡ್ತಾ ಇವತ್ತಿನವರೆಗೂ ತುಂಬ ಚೆನ್ನಾಗಿ ಅವ್ರ ಅಕಾಡೆಮಿನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಸುಮಾರು ಜನ ಕೇಳ್ತಾಯಿದ್ರಿ, ನೀವು ಏನಕ್ಕೆ ಬೇಸಿಕ್ಕಾಗಿ ಇಂಗ್ಲೀಷ್ ತೊಗೊಂಡಿದ್ದು ಅದ್ರ ಬಗ್ಗೆ ಎಲ್ಲ ಕೇಳಿದರೆ ನಾನು ಸುಮಾರಷ್ಟು ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನಾನು ಏನು ಹೇಳ್ತೀನಿ ಅಂದರೆ, ಒಂದು ಹುಡುಗಿ ಅಂದರೆ ಯಾರಾದರೂ ಆಗಿರ್ಬೋದು, ಒಂದು ಹೆಣ್ಮಗು ಮನೇಲಿ ಇದ್ದೀವಿ ಅಂತ ಅಂದರೆ ಏನಾದರೂ ಕಲಿತಾ ಇರಬೇಕು. ಏನಾದರೂ ಕಲಿತಾ ಇದ್ರೇ ನಮಗೇನಾದರೂ ಒಂದು ವ್ಯಾಲ್ಯೂ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇಂಗ್ಲೀಷ್ ನೀವು ಕಲೀಲೇಬೇಕಾ ಅಂತ ಕೆಲವ್ರಿಗೆ ಅನಿಸುತ್ತೆ. ಯಾಕೆ ನೀವು ಓದಿಲ್ವಾ, ನೀವು ಎಜುಕೇಷನ್ ಮಾಡಿಲ್ವಾ, ನೀವೇನು ಓದಿದ್ದೀರಾ, ಈ ಥರದ್ದೆಲ್ಲ ಕೇಳ್ತೀರಾ. ಸೊ ನಾವು ಎಷ್ಟೇ ಓದಿದ್ರು, ನನ್ನ ಪ್ರಕಾರ ನಾವು ಎಷ್ಟೇ ಓದಿದ್ರು ನಾವೇನೇ ಇನ್ನೊಬ್ರಿಗೇನೋ ಹೇಳ್ಕೊಡೋಕೆ ಹೋಗ್ತಿದ್ದೀವಿ ಅಂದರೆ ನಮ್ಗೆ ಅದ್ರ ಬಗ್ಗೆ ತುಂಬ ಡೀಪಾಗಿ ನಾಲೆಜ್ ಇರಬೇಕು. ಸೊ ಅವ್ರಿಗೆ ನಾವು ರೆಸ್ಪಾನ್ಸ್ ಮಾಡುವಂಥ ಏನು ಅಂತೀರಾ, ನಮ್ಗೆ ಒಂದು ಇಂಗ್ಲೀಷ್ ಟೋನ್ ಏನಿರುತ್ತೆ ಅದು ನಮಗೆ ಬರಬೇಕು. ಸೊ ಹಾಗಾಗಿ ನಾವು ಇಂಗ್ಲೀಷ್ ಕೋರ್ಸ್ನ ತೊಗೊಳ್ಳಿ, ಚೆನ್ನಾಗಿದೆ, ನಾವು ಅಭ್ಯಾಸ ಮಾಡ್ಬೋದು ಅಂತ ನಾನು ನಿಮಗೆ ಕಾನ್ಫಿಡೆನ್ಸಾಗಿ ನಾನು ಹೇಳಿದ್ದು. ಆ್ಯಂಡ್ ನನಗೂ ಅಷ್ಟೇ, ನನಗೇನೆಂದರೆ ನಾನು ಓದಿದ್ದೀನಿ, ಆದರೂ ನನಗೆ ಕೆಲವೊಂದಿಷ್ಟು ಕಡೆ ಇಂಗ್ಲೀಷ್ ಬೇಕಾಗುತ್ತೆ. ಯಾಕಂದರೆ ಎಲ್ಲ ಕಡೆನೂ ನಾವು ಇಂಗ್ಲೀಷ್ ಬಳಸೋಕ್ಕಾಗಲ್ಲ. ಕೆಲವೊಂದಿಷ್ಟು ಜಾಗದಲ್ಲಿ ನಮಗೆ ಬೇಕಾಗುತ್ತೆ. ನಾವು ಕೆಲಸ ಮಾಡಬೇಕಾದ್ರೆ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರಾಡಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಿರ್ಬೋದು, ಪ್ರೊನೌನ್ಸಿಯೇಷನ್ಸ್ ಆಗಿರ್ಬೋದು, ಈ ಥರ ಕೆಲವು ಟೈಮಲ್ಲಿ ಇಂಗ್ಲೀಷ್ಗಳು ಬೇಕಾಗುತ್ತೆ. ಹಾಗಾಗಿ ನಾನು ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷ್ ಕ್ಲಾಸಸ್ನ ತೊಗೊಂಡಿದ್ದು. ಆ ಇಂಗ್ಲೀಷ್ ಕ್ಲಾಸಸ್ ತೊಗೊಂಡ ಮೇಲೆ ನಾನು ತುಂಬಾ ಇಂಪ್ರೂವ್ ಆಗಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರತಿಯೊಂದೂ ರೆಕಗ್ನೈಸ್ ಮಾಡ್ತೀನಿ, ಪ್ರೊನೌನ್ಸ್ ಮಾಡ್ತೀನಿ. ನನಗೇನೇ ಆದ್ರೂ ಕೂಡ ನಾನು ತಕ್ಷಣ ಅವ್ರ ಹತ್ರ ಹೋಗಿ ಕೇಳ್ತೀನಿ, ಮ್ಯಾಮ್ ಈ ಥರ ಅರ್ಥ ಆಗ್ತಲ್ಲ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮಗೆ ಪರ್ಟಿಕ್ಯುಲರ್ ಕೆಲವೊಂದಿಷ್ಟು ಜಾಗಗಳಲ್ಲಿ ಇಂಗ್ಲೀಷ್ ಬೇಕಾಗುತ್ತೆ. ಹಾಗಾಗಿ ಇಂಗ್ಲೀಷ್ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಹಾಗೆ ಇನ್ನೂ ತುಂಬ ಜನ ಕೇಳ್ತಾಯಿದ್ರಿ, ಇಂಗ್ಲೀಷು ಏನಕ್ಕೆ ಬೇಕು, ಮನೇಲಿದ್ದೀವಲ್ಲ ನಾವು ಅಂತ. ಮನೇಲಿದ್ದರೆ ನೀವೇನೋ ಒಂದು ಹೆಣ್ಮಕ್ಳು ಇವಾಗ ಮನೇಲಿದ್ದೀರಾ, ಸೊ ಕಾಮನಾಗಿ ನೀವೇನೋ ಒಂದು ಟ್ಯೂಷನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಟ್ಯೂಷನ್ ಮಾಡ್ಬೇಕಾದ್ರೆ ಒಂದು 10 ಜನ ಹುಡುಗರಿದ್ದಾರೆ, ಅವರೆಲ್ಲ ಇಂಗ್ಲೀಷ್ ಮೀಡಿಯಮ್. ಸೊ ನೀವು ಓದಿರೋದು ಒಂದು ಸೆಕೆಂಡ್ PU ಅಂತ ಅಂದ್ಕೊಳ್ಳಿ. ಸೊ ಅವ್ರ ಸಿಲೆಬಸ್ಗೂ ನೀವು ಓದಿರೋ ಸಿಲೆಬಸ್ಗೂ ಒಂದೇ ಥರ ಇರುತ್ತಾ, ಆ್ಯಂಡ್ ಒಂದೇ ಥರ ನೀವು ಪ್ರೊನೌನ್ಸ್ ಮಾಡೋದಕ್ಕಾಗತ್ತಾ? ಕೆಲವು ಸತಿ ನಮಗೆ ಟಂಗ್ ಏನಂತಾರೆ ಟ್ವಿಸ್ಟೇ ಆಗೋಲ್ಲ. ಅವ್ರೇನೋ ಓದ್ತಾ ಇದ್ದಾರೆ ಅಂತ ನಮ್ಗೆ ಸಡನ್ನಾಗಿ ಅವ್ರಿಗೆ ಹೇಳ್ಕೊಡೋದಕ್ಕೆ ಆಗೋಲ್ಲ. ಸೊ ಅದಕ್ಕೂ ಕೂಡ ನಿಮಗೆ ಇಂಗ್ಲೀಷ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲು. ನೀವೇನಾದರೂ ಮಕ್ಕಳಿಗೆ ಅಂದರೆ ಇವಾಗ ಟ್ಯೂಷನ್ ಮಾಡೋಂಗಿಲ್ಲ, ಸೊ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡೋದಕ್ಕಾದರೂ ಬೇಕು. ನೀವು ಎಷ್ಟೇ ಓದಿದ್ರು ಅಟ್ಲೀಸ್ಟ್ ಆ ಟೈಮ್ಗೆ ನಿಮಗೆ ಅದೊಂದು ನಾಲೆಜ್ ಏನಂತೀರ ಅದು ಬೇಕಾಗುತ್ತೆ. ಹಾಗಾಗಿ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಾದ್ರೂ ಕೂಡ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಇಂಗ್ಲೀಷ್ನ. ಅವ್ರು ಚೆನ್ನಾಗಿ ಕಲಿಬೇಕು. ಯಾಕಂದರೆ ನಮಗೆ ಕರೆಕ್ಟಾಗಿ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ನಾವು ಕೂಡ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಅದನ್ನು ಓದಿಸಿ. ಸೊ ಹಾಗಾಗಿ ನಮಗೂ ಕೂಡ ಒಂದು ಬೇಸಿಕ್ ನಾಲೆಜ್ ಅನ್ನೋದು ಒಂದು ಇಂಗ್ಲೀಷ್ ಗೊತ್ತಿದ್ದರೆ ನಾವು ನಮ್ಮ ಮಕ್ಕಳಿಗೂ ಕೂಡ ಚೆನ್ನಾಗಿ ನಾವೇ ಕೂತ್ಕೊಂಡು ನಾವು ಹೇಳ್ಕೊಡ್ಬೋದು. ಹಾಗಾಗಿ ನಾವು ಯಾವುದೇ ಒಂದು ಇದ್ರ ಬಗ್ಗೆ ವಿಷಯದ ಬಗ್ಗೆ ನಾವು ತಿಳ್ಕೊತೀವಿ ಅಂದರೆ ಅದು ಬೇಕೇ ಬೇಕಾಗುತ್ತೆ ಇಂಗ್ಲೀಷು. ಹಾಗಾಗಿ ನನಗೆ ಹಂಗೆ ಅನಿಸಿದ್ದು. ಸೊ ಬೇಕು, ಮನೇಲಿರೋ ಹೆಣ್ಮಕ್ಳಿಗೂ ಕೂಡ ಕಲಿಬೇಕು. ನಾವು ಜಸ್ಟ್ ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಹಾಗಾಗಿ ಆ್ಯಂಡ್ ನನಗೂ ಕೂಡ ಅಷ್ಟೇ, ನಾನು ಏನಂತೀರ ಎಜುಕೇಷನಲ್ಲಿ ಸ್ಟಾಪ್ ಆದಾಗ ಆ್ಯಂಡ್ ನಾನು ತುಂಬ ಸತಿ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಪ್ರಯತ್ನ ಪಟ್ಟಿದ್ದೆ. ಆ್ಯಂಡ್ ಟ್ಯೂಷನ್ ಕೂಡ ನಾನು ಆ ಟ್ಯೂಷನ್ ಮಾಡಬೇಕಾದ್ರೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಸೊ ನನಗೇನು ಅನ್ನಿಸ್ತೈತೆ, ನನಗಿನ್ನೂ ನಾಲೆಜ್ ಬೇಕು. ಸೊ ಇನ್ನೂ ನಾಲೆಜ್ ನಾನು ತಿಳ್ಕೊಂಡ್ರೆ ಆವಾಗಲೇ ನಾನು ಮಕ್ಕಳಿಗೆ ಕರೆಕ್ಟಾಗಿ ಹೇಳ್ಕೊಡೋದಕ್ಕಾಗೋದು. ಯಾಕಂದರೆ ಅವ್ರಿಗೆ ಮಕ್ಕಳು ಅಂದರೆ ನಿಮಗೇನು ಡಿಗ್ರಿ PU ಇದ್ದಿರಲ್ಲ. ಸೊ ಅವ್ರಿಗೆ ಬೇಸಿಕ್ ಏನು ಬೇಕೋ ಅದನ್ನು ನಾವು ಸ್ಟ್ರಾಂಗಾಗಿ ಹೇಳ್ಕೊಡ್ಬೇಕು. ಆ ಬೇಸಿಕ್ ನಾವು ಸ್ಟ್ರಾಂಗಾಗಿ ಹೇಳ್ಕೊಡ್ಬೇಕು ಅಂದರೆ ನಮಗೆ ಕರೆಕ್ಟಾಗಿ ಸ್ಟ್ರಾಂಗಾಗಿ ಗೊತ್ತಿರಬೇಕು. ನಾವು ಆವಾಗ ಓದಿರೋದಕ್ಕೂ ಇವಾಗ ಸಡನ್ನಾಗಿ ನಾವು ಒಬ್ರಿಗೆ ಹೇಳ್ಕೊಡ್ತೀವಿ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಇಂಗ್ಲೀಷ್ ಕ್ಲಾಸಸ್ನ ತೊಗೊಂಡಿದ್ದು ತುಂಬ ಚೆನ್ನಾಗಿ ಅವ್ರು ನನಗೆ ಸೊ ಅದರಿಂದ ನಂಗೆ ತುಂಬಾ ಇಂಪ್ರೂವ್ ಆದೆ. ಆ್ಯಂಡ್ ಮಕ್ಳಿಗೂ ಕೂಡ ಚೆನ್ನಾಗಿ ಹೇಳ್ಕೊಟ್ಟೆ. ಆ್ಯಂಡ್ ಅವರು ಕೂಡ ಚೆನ್ನಾಗಿ ಎಕ್ಸಾಮ್ಸ್ಗಳನ್ನೆಲ್ಲ ಮಾಡಿಕೊಂಡ್ರು. ಹೀಗೆ ನನಗೂ ಕೂಡ ಕಾನ್ಫಿಡೆನ್ಸ್ ಬರೋಕ್ಕೂ ಕೂಡ ಶುರುವಾಯಿತು ಈ ಒಂದು ಇಂಗ್ಲೀಷ್ ಕ್ಲಾಸಸ್ಗೆ ನಾನು ಜಾಯ್ನ್ ಆದಮೇಲೆ. ಆ್ಯಂಡ್ ನನಗೆ ವರ್ಕ್ ಕೂಡ ಪ್ರೊವೈಡ್ ಮಾಡಿದ್ರು. ನಂಗೆ ತುಂಬಾ ಒಂಥರ
ಚೆನ್ನಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ ನನ್ನನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಡೈರೆಕ್ಷನ್ಗೂ ಕೂಡ ಕರ್ಕೊಂಡು ಹೋಗಿದೆ. ಹಾಗಾಗಿ ಇದು ಯಾವುದೇ ರೀತಿಯಾದಂಥ ಏನಂತೀರ ಫೇಕು ಕೂಡ ಅಲ್ಲ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಕೂಡ ನಿಮಗಾಗಲ್ಲ. ನಿಮ್ಗೊಂದು ಒಳ್ಳೆ ಟೀಚಿಂಗ್ ಸಿಗುತ್ತೆ. ಹಾಗೆ ನಿಮಗೂ ಕೂಡ ಏನಾದರೂ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಕಲಿತು ನಿಮ್ಮ ಒಂದು ಹಾರ್ಡ್ ವರ್ಕ್ ಅಲ್ಲಿ ತೋರಿಸಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಜಾಬ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ, ಇಂಗ್ಲೀಷ್ ಏನಕ್ಕೆ ನಮಗೆ ಅಂತ ಕೇಳ್ತಾರೆ ಕೆಲವರು. ಇಂಗ್ಲೀಷ್ ಏನು ನಮಗೇನು ಅವಶ್ಯಕತೆ ಇಲ್ಲ ಅಂತಲೂ ಕೇಳ್ತಾರೆ. ಆದರೆ ಕೆಲವೊಂದಿಷ್ಟು ಟೈಮಲ್ಲಿ ನಾನು ಹೇಳಿದ್ನಲ್ಲ, ಎಲ್ಲ ಕಡೆಯೂ ಇಂಗ್ಲೀಷ್ ಬೇಕಾಗಿಲ್ಲ ಅಂತಲೇ ಅನಿಸುತ್ತೆ. ಆದರೆ ನಮಗೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಟೈಮಲ್ಲಿ ಇಂಗ್ಲೀಷ್ ಬೇಕೇ ಬೇಕು. ಹಾಗಾಗಿ ನನ್ನ ಪ್ರಕಾರ ನೀವು ಕಲಿಯೋದ್ರಿಂದ ಯಾವುದೇ ರೀತಿಯಾದಂಥ ಲಾಸ್ ಅಂತೂ ಆಗಲ್ಲ. ನಿಮ್ಗೆ ಇನ್ನೂ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಏನಾದರೂ ನೀವೇನೋ ಓದಿದರೆ ನಿಮ್ಮ ಇಂಟರ್ವ್ಯೂಸ್ ಕೂಡ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾವ ಥರ ಇಂಟರ್ವ್ಯೂಲಿ ಅಟೆಂಡ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಹೇಗೆಲ್ಲ ಇರುತ್ತೆ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತಾರೆ. ಸೊ ಓದಿರೋರ್ಗೂ ಓದಿಲ್ದಿರೋರ್ಗೂ ಕೂಡ ಇದೊಂದು ಒಳ್ಳೆ ಬೆಸ್ಟ್ ಪ್ಲ್ಯಾಟ್ಫಾರ್ಮು, ಒಂದೊಳ್ಳೆ ವಿದ್ಯೆನ ಕಲಿಸ್ತಾರೆ ನಿಮಗೆ ಅಂತಲೇ ಹೇಳ್ಬೋದು. ಅಯ್ಯೋ ನಾವೇನು ಓದಿಲ್ಲ, ನಮಗೇನು ಬರೋಲ್ಲ, ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಬೇಕಾ, ಏನಕ್ಕೆ ಜಾಯ್ನ್ ಆಗಬೇಕು, ಸೊ ಈ ಥರ ಒಂದು ಮೈಂಡ್ಸೆಟ್ ಇರುತ್ತೆ ಕೆಲವ್ರಿಗೆ. ನೀವು ಸೆಕೆಂಡ್ PU 10th ಏನೇ ಮಾಡಿರ್ರಿ, ಅಟ್ಲೀಸ್ಟ್ ಈ ಒಂದು ಬೇಸಿಕ್ ನಾಲೆಜ್ ನಿಮ್ಗೆ ಇಂಗ್ಲೀಷ್ ಅನ್ನೋದು ನೀವು ಕ್ಲಾಸಸ್ ಕಲ್ತ್ಕೊಂಡ್ರೆ ಆಮೇಲೆ ನೀವು ಹೇಗಾದರೂ ಮಾಡಿ ಏನಾದರೂ ಮಾಡ್ಬೋದು. ನಾನು ಹೇಳಿದ್ನಲ್ಲ ಎಕ್ಸಾಂಪಲ್, ನೀವು ಟ್ಯೂಷನ್ನೇ ಮಾಡ್ಬೋದು. ಸೊ ಮಕ್ಳಿಗೆ ನೀವು ಹೇಳ್ಕೊಡೋ ಥರನೂ ಆಗ್ಬೋದು. ನೀವು ಸೆಕೆಂಡ್ PU 10th ಮಾಡಿರಿ, ಅಟ್ಲೀಸ್ಟ್ ನಿಮಗೊಂದು ಇಂಗ್ಲೀಷ್ ನಾಲೆಜ್ ಕರೆಕ್ಟಾಗಿ ಗ್ರಿಪ್ ಸಿಕ್ಬಿಡ್ತು ಅಂದರೆ ಮಕ್ಳಿಗೆ ನೀವು ಆಟೋಮೆಟಿಕ್ಕಾಗಿ ನೀವು ಪ್ರೊನೌನ್ಸೇಷನ್ಸ್ ಆಗಿರ್ಬೋದು, ಬೇಸಿಕ್ ಗ್ರಾಮರ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಆರಾಮಾಗಿ ನೀವು ಹೇಳ್ಕೊಡ್ಬೋದು ಮಕ್ಕಳಿಗೆ. ಸೊ ಇದು ಕೂಡ ನಿಮ್ಗೊಂದು ಬೆನಿಫಿಟ್ ಇದೆ. ನೀವೇನು ಓದೇ ಇಲ್ಲ, ನಾನು ಎಜುಕೇಟೆಡ್ ಅಲ್ಲ ಅಂತ ಅಂದವ್ರಿಗೂ ಕೂಡ ಈ ಒಂದು ಪ್ಲ್ಯಾಟ್ಫಾರ್ಮ್ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಎಜುಕೇಷನ್ ಮಾಡಿದ್ದೀವಿ, ನಾವು ಚೆನ್ನಾಗಿ ಓದಿದ್ದೀವಿ ಅಂದರೂ ಕೂಡ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಏನಕ್ಕೆ ತೊಗೋಬೇಕು, ನಾವು ಓದಿದ್ದೀವಲ್ಲ, MCOM ಮಾಡಿದ್ದೀವಲ್ಲ, BA ಮಾಡಿದ್ದೀವಲ್ಲ, ಪರವಾಗಿಲ್ಲ, ನೀವು ಅಷ್ಟು ಮಾಡಿದ್ರೆ ಅಟ್ಲೀಸ್ಟ್ ಬೇಸಿಕ್ ಅನ್ನೋದು ಆ ಟೈಮಿಗೆ ಬೇಕಾಗುತ್ತೆ. ನೀವು ಒಂದು ಇಂಟರ್ವ್ಯೂಗೆ ಹೋದಾಗ ಕೂಡ ಅಷ್ಟೇ, ಅವರು ದೊಡ್ಡ ಕ್ವಶನ್ಸ್ ಕೇಳಲ್ಲ, ಬೇಸಿಕ್ಕೇ ಕೇಳೋದು. ಹಾಗಾಗಿ ನಿಮಗೆ ಬೇಸಿಕ್ ಗೊತ್ತಿದ್ರೆ, ಒಂದು ಬೇಸಿಕ್ ನಾಲೆಜ್ ಅನ್ನೋದು ನಿಮಗಿದ್ರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ನಿಮಗೆ ಇಂಗ್ಲೀಷ್ ಕ್ಲಾಸಸ್ ಅಟೆಂಡ್ ಮಾಡಬೇಕು, ನಾನು ಕೂಡ ಕಲಿಬೇಕು ಅಂತ ಇದ್ದರೆ ಈ ಒಂದು ಚಂದನ ಇಂಗ್ಲೀಷ್ ಕ್ಲಾಸ್ ಅಕಾಡೆಮಿಗೆ ನೀವು ಜಾಯ್ನ್ ಆಗ್ಬೋದು. ಖಂಡಿತವಾಗ್ಲೂ ಅವ್ರಿಗೆ 100% ನಿಮಗೆ ಒಂದು ಬೆಸ್ಟ್ ಟೀಚಿಂಗನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗೆ ನಿಮಗೆ ಖಂಡಿತವಾಗ್ಲೂ ಎಲ್ಲೂ ನಿಮಗೆ ಮೋಸ ಅನ್ನೋ ಥರ ಆಗಲಿ, ಫೇಕ್ ಅನ್ನೋ ಥರ ಆಗಲಿ, ಇದು ನಮಗೆ ಲಾಸ್ ಆಯಿತು ಅನ್ನೋ ಥರ ಆಗಲಿ ಎಲ್ಲೂ ಕೂಡ ಆಗಲ್ಲ. ಅಷ್ಟು ಚೆನ್ನಾಗಿ ಅವ್ರು ನಿಮಗೆ ಇಂಪ್ರೂವ್ನ ಮಾಡಿಕೊಡ್ತಾರೆ. ನಿಮ್ಮ ಇಂಗ್ಲೀಷಲ್ಲಿ, ನಿಮ್ಮ ಕಲಿಯೋ ಇದರಲ್ಲೂ ಕೂಡ ಅವ್ರು ನಿಮ್ಮನ್ನ ತುಂಬಾ ಇಂಪ್ರೂವ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನನಗೆ ಈ ಒಂದು ಪ್ಲ್ಯಾಟ್ಫಾರ್ಮಿಂದ ತುಂಬಾ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ನಿಮಗೂ ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಚಂದನ ಇಂಗ್ಲೀಷ್ ಕ್ಲಾಸ್ ಅಕಾಡೆಮಿಗೆ ನೀವು ಕೂಡ ಜಾಯ್ನ್ ಆಗಿ 100% ನಾನು ಈ ಒಂದು ಅಕಾಡೆಮಿನ ಇದನ್ನು ಮಾಡ್ತೀನಿ, ಎಂಕರೇಜ್ ಮಾಡ್ತೀನಿ, ನಿಮಗೆಲ್ಲ ಹೇಳ್ತೀನಿ. ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸರ್ತಿ ಕಾಲ್ ಮಾಡಿ ಡೀಟೇಲ್ಸ್ನ ಕೇಳಿ ಅಂತ ಹೇಳ್ತೀನಿ. ಹಾಗೆ ಇವಾಗ ನವರಾತ್ರಿ ಸ್ಪೆಷಲ್, ನಿಮಗೆ ಗೊತ್ತಿದೆ ದಸರಾ ಬರ್ತಾಯಿದೆ, ನವರಾತ್ರಿ ಹಬ್ಬ. ಹಾಗಾಗಿ ಅವರು ಕೂಡ ನಿಮಗೆ ಆಫರ್ನ ಬಿಡ್ತಾ ಇದ್ದಾರೆ. ಸೊ ಎಷ್ಟು % ಆಫರ್ ಅಂದರೆ 50% ಆಫ್ ಬಿಡ್ತಾ ಇದ್ದಾರೆ. ನೀವು ಯಾವುದೇ ಕೋರ್ಸ್ ತೊಗೊಂಡ್ರೂ ಕೂಡ 50% ಆಫ್ ಇದೆ. ಸೊ ಇವಾಗಲೇ ಬೇಗ ಹೋಗಿ ಜಾಯ್ನ್ ಆಗಿ. ಸೊ ನಿಮಗೆಲ್ಲೂ ಈ ಥರ ಚಾನ್ಸಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರ ಅಕಾಡೆಮಿ ಕಡೆಯಿಂದ ನಿಮಗೆ 50% ಆಫ್ ನಡೀತಾ ಇದೆ. ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಕಾಲ್ ಮಾಡಿ ಡೀಟೇಲ್ಸ್ನ ಕೇಳಿ. ನಿಮಗೆ ಇಷ್ಟ ಆಗಿಬಿಡುತ್ತೆ ಒಂದು ಸತಿ ಅವ್ರ ಜೊತೆ ಮಾತಾಡಿದ ತಕ್ಷಣ. ಅದೇನು ಅಂತ ನಿಮಗೆ ಒಂದು ಇಂಗ್ಲೀಷ್ ಕ್ಲಾಸಸ್ ಅಂತ ಏನು, ಕೆಲವ್ರಿಗೆ ಒಂದೊಂದು ಥರ ಅರ್ಥ ಆಗಿರುತ್ತೆ. ಇಂಗ್ಲೀಷ್ ಕ್ಲಾಸ್ ಅಂದರೆ ನಿಮಗೆ ಬೇಸಿಕ್ ಏನು ಇಂಗ್ಲೀಷು ಅನ್ನೋದು ಕೂಡ ಅವರು ನಿಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಅರ್ಥ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ಕ್ಲಾಸಸ್ಗೆ ಜಾಯ್ನ್ ಆಗ್ತೀರಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವು ಮುಂಚೆ ಏನಾದರೂ ಟ್ರೈ ಮಾಡ್ತಾರೆ ಇಂಗ್ಲೀಷ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಟೈಮ್ ತುಂಬಾ ಇದೆ. ಅವರು 3 days ನಿಮಗೆ ಆಫರ್ನ ಬಿಟ್ಟಿದ್ದಾರೆ. ನವರಾತ್ರಿ ಸ್ಪೆಷಲ್ 50% ಆಫ್ ಕೊಡ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಅವರ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಂಗೆ ತುಂಬ ಪ್ರೌಡ್ ಏನಂದರೆ, ನನ್ನ ಒಂದು ನಾನೇನು ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಹೇಳ್ತೀನೋ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಅಂದರೆ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ಹಾಕ್ತೀನಿ. ನಾನು ವಿಡಿಯೋದಲ್ಲೂ ಕೂಡ ಹಾಕಿದೆ, ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ. ಸೊ ನೋಡ್ಬೋದು, ಒಬ್ರೊಬ್ರಿಗೂ ಒಂದೊಂದು ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ಫುಲ್ ಆಗಿದೆ. ಕೆಲವ್ರಿಗೆ ವರ್ಕ್ ಮಾಡಿ ಒಂದು ಪೇಮೆಂಟ್ ಕೂಡ ಒಬ್ಬರು ತೊಗೊಂಡಿದ್ದಾರೆ. ಅದು ಕೂಡ ಅವ್ರು ತುಂಬ ಖುಷಿಯಾಗಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಕೂಡ ಅವ್ರ ಕ್ಲಾಸಸ್ಗೆ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡ್ತಾಯಿದ್ದಾರೆ, ನನಗೂ ಕೂಡ ಜಾಬ್ ಪ್ರೊವೈಡ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಆ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ರೆ ಇದಕ್ಕಿಂತ ಏನು ಬೇಕು ಅಂತ ಕೆಲವು ಸತಿ ಅನಿಸುತ್ತೆ ಅಲ್ವಾ. ನಾವೇನೋ ಒಂದು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀವಿ ಅಂದರೆ ನೀವು ಅದನ್ನು ಎಷ್ಟು ಪಾಸಿಟಿವ್ ಆಗಿ ಎಷ್ಟು ರೆಸ್ಪಾನ್ಸ್ ಮಾಡ್ತೀರಾ,
ಹೇಗೆ ತೊಗೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನನಗಂತೂ ತುಂಬ ಖುಷಿ ಇದೆ. ಆ್ಯಂಡ್ ಆ ಕಮೆಂಟ್ಸ್ಗಳಂತೂ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಅವರ ಕಮೆಂಟ್ಸ್ಗಳನ್ನ ನೋಡಿ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರೆಲ್ಲ ನನ್ನ ನಂಬಿ ಈ ಒಂದು ಇಂಗ್ಲೀಷ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನೀವು ಆ ಕೋರ್ಸ್ನ ಮಾಡ್ತಾಯಿದ್ದೀರಾ ಆ್ಯಂಡ್ ವರ್ಕ್ ಮಾಡ್ತಾಯಿದ್ದೀರಾ ಆ್ಯಂಡ್ ಪೇಮೆಂಟ್ಗಳನ್ನ ತೊಗೊಂಡಿದ್ದೀರಾ, ತುಂಬಾ ಖುಷಿ ಆಯಿತು ನನಗೆ. ನೀವು ನನ್ನ ಜೊತೆ ಈ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ, ನೀವು ಈ ವಿಷಯನ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೆ ಇನ್ನೂ ಒಂದು 10 ಜನಕ್ಕೆ ಈ ಒಂದು ಪಾಸಿಟಿವ್ ಒಂದು ಅಕಾಡೆಮಿನ ನಾನು ರೆಫರೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ನೀವೆಲ್ಲ ಯಾರೆಲ್ಲ ನನಗೆ ಕಮೆಂಟ್ಸ್ ಮಾಡಿದ್ದೀರ ಅಲ್ವಾ, ಸೊ ನಿಮ್ಮ ಕಡೆಯಿಂದನೂ ಅಷ್ಟೇ ತುಂಬಾ ಹೆಲ್ಪ್ ಆಗಿದೆ. ಯಾಕಂದರೆ ನೀವು ಎಷ್ಟು ನಂಬಿಕೆ ಇಟ್ಟು ಕಲಿತು ನೀವು ಮಾಡ್ತಾಯಿದ್ದೀರೋ ಆ ಒಂದು ಕಮೆಂಟಲ್ಲಿ ಗೊತ್ತಾಗ್ಬಿಡುತ್ತೆ. ನಾನು ಅದನ್ನು ಇಟ್ಕೊಂಡು ಬೇರೆಯವ್ರಿಗೆ ಇಲ್ಲ ಈ ಥರ, ಸೊ ಇದು 100% ಸೇಫ್ ಇದೆ ಅಂತ ನಾನು ಧೈರ್ಯವಾಗಿ ನಿಮ್ಮಿಂದನೇ ನಾನು ಹೇಳೋದಕ್ಕೆ ಶುರು ಮಾಡಿದ್ದೀನಿ ಎಲ್ಲರಿಗೂ. ಸೊ ಹಾಗಾಗಿ ನಿಮಗೂ ಯಾರಿಗೆಲ್ಲ ಈ ಒಂದು ಇಂಗ್ಲೀಷ್ ಚಂದನ ಇಂಗ್ಲೀಷ್ ಅಕಾಡೆಮಿಗೆ ನೀವು ಕೂಡ ಜಾಯ್ನ್ ಆಗಬೇಕು, ಇಂಗ್ಲೀಷ್ನ ಕಲ್ತ್ಕೋಬೇಕು, ವರ್ಕ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಪ್ಲ್ಯಾಟ್ಫಾರ್ಮ್ನ ನೀವು ಯೂಸ್ ಮಾಡ್ಕೋಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ, ನೀವು ನೋಡ್ಬೋದು. ಆ ನಂಬರ್ಗೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಅವ್ರ ನಂಬರ್ನ ಕೊಟ್ಟಿರ್ತೀನಿ. ಒಂದ್ಸರಿ ಕಾಲ್ ಮಾಡಿ ಅವ್ರನ್ನ ವಿಚಾರಿಸಿ ಕೇಳಿ ಆಮೇಲೆ ಜಾಯ್ನ್ ಆಗಿ. ಸೊ ಇವಾಗ ನವರಾತ್ರಿ ಆಫರ್ ಕೂಡ ಅವ್ರು ಬಿಟ್ಟಿದ್ದಾರೆ. ಎಷ್ಟು ಅಂದರೆ 50% ಆಫ್ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಬೇಗ ನಿಮಗೆ ಸೀಟ್ ಬುಕ್ ಮಾಡ್ಕೋಬೇಕು, ನೀವು ಕೂಡ ಇಂಗ್ಲೀಷ್ ಕಲಿಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಒಂದು ಟೈಮ್ನ ಯಾರು ಮಿಸ್ ಮಾಡ್ಕೋಬಿಡಿ, ಜಾಯ್ನ್ ಆಗಿ ಅಂತ ಹೇಳ್ತಾ ಅವರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.